ರಂಗಭೂಮಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ ಕಿರುತೆರೆಯಲ್ಲಿ ಹಿಟ್ ಸೀರಿಯಲ್ಗಳನ್ನು ನಿರ್ಮಾಣ ಮಾಡಿದವರು ದಿಲೀಪ್ ರಾಜ್. ಕೃಷ್ಣ ರುಕ್ಕು ಸೀರಿಯಲ್ ನಿರ್ಮಾಣದಲ್ಲಿ ತೊಡಗಿದ್ದ ದಿಲೀಪ್ ರಾಜ್ ಕಳೆದ ಮೇ 13ರಂದು ಹಠಾತ್ ವಿಧಿವಶರಾದರು. ದಿಲೀಪ್ ರಾಜ್ ಅಕಾಲಿಕ ನಿಧನದ ನೋವು ಆತ್ಮೀಯರನ್ನ ಕಾಡುತ್ತಲೇ ಇದೆ. ಜೀ ಕನ್ನಡದ ವೇದಿಕೆಯಲ್ಲಿ ದಿಲೀಪ್ ರಾಜ್ಗೆ ಅನುಶ್ರೀ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ನಮ್ಮದು ಬಹಳ ಹಳೆಯ ಸ್ನೇಹ. ನಮ್ಮ ಮಧ್ಯೆ ಇದ್ದ ಸ್ನೇಹಜೀವಿ ದಿಲೀಪ. ಅವರು ಇವರು ತಾವು ಹೋಗಿ ಬನ್ನಿ ಅಂತ ಮಾತಾಡಿ ನಮಗೆ ನೆನಪೇ ಇಲ್ಲ. ಅವನು ನಮಗೆ ನಮ್ಮ ದಿಲೀಪ. ತುಂಬ ವರ್ಷಗಳ ಹಿಂದೆ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬೇರೆ ವಾಹಿನಿಗೆ ನಡೆದ ಕಾರ್ಯಕ್ರಮ ಅದು. ಬೇರೆ ರಾಜ್ಯದಲ್ಲಿ ನಡೆದದ್ದು. ಅದು ಹೈದರಾಬಾದ್ನಲ್ಲಿ ನಡೆಯಿತು. ಪ್ರತಿಯೊಬ್ಬ ಕಲಾವಿದರಿಗೂ ಬೇರೆ ಬೇರೆ ಕ್ಯಾರವ್ಯಾನ್ ಕೊಟ್ಟಿರುತ್ತಾರೆ. ಆದರೆ ಕ್ಯಾರವನ್ನಲ್ಲಿ ಇಬ್ಬರಿಗೆ ಬಿಟ್ಟರೆ ಬೇರೆ ಜಾಗ ಇಲ್ಲ. ಆದರೂ ನಾವು 5-6 ಜನ ಅಲ್ಲೇ ಇರ್ತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ ಅಂತೇಳಿ ಅನುಶ್ರೀ ಕಣ್ಣೀರಿಟ್ಟರು. ನನ್ನ ಲೈಫ್ನಲ್ಲಿ ನಾನು ಸಾರಿ ಹೇಳಿದ್ದು ಬಹಳ ಕಮ್ಮಿ. ಆದರೆ ಈ ವೇದಿಕೆಯಲ್ಲಿ ನಿಂತುಕೊಂಡು ನಾನು ದಿಲೀಪನಿಗೆ ಸಾರಿ ಹೇಳಬೇಕು. ದಿಲೀಪನ ಮನೆ ಹಿಂದೆಯೇ ನನ್ನ ಮನೆ ಇರೋದು. ಪ್ರತಿ ಬಾರಿ ಫೋನ್ ಮಾಡಿದಾಗ ಮನೆಗೆ ಬಾರೆ ಅಂತ ಕರೆಯುತ್ತಿದ್ದ. ನೀನು ಬರಲಿಲ್ಲ ಅಂದರೂ ನನ್ನನ್ನಾದರೂ ನಿನ್ನ ಮನೆಗೆ ಕರೆಯೇ ಅಂತ ಬೈಯುತ್ತಿದ್ದ. ಇದೇ ಸರಿಗಮಪ ಲಾಂಚ್ನಲ್ಲಿ ವಿದ್ಯಾ ಸಿಕ್ಕಿದಾಗಲೂ ದಿಲೀಪ ನನಗೆ ಬಾಯಿ ತುಂಬ ಬೈದ. ನನಗೆ ಇರುವ ಗಿಲ್ಟ್ ಏನು ಅಂದರೆ ಅವನನ್ನು ಮೀಟ್ ಮಾಡೋಕ್ಕೆ ಅವನ ಮನೆಗೆ ಈ ತರಹದ ಪರಿಸ್ಥಿತಿಯಲ್ಲಿ ನಾನು ಹೋಗೋ ತರಹ ಆಯ್ತಲ್ಲ ಅಂತ. ಸಾರಿ ದಿಲೀಪ, ಸಾರಿ ವಿದ್ಯಾ ಅಂತ ಕಣ್ಣೀರಿಟ್ಟು ಅನುಶ್ರೀ ಕ್ಷಮೆ ಕೇಳಿದರು. ಅನುಶ್ರೀ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.